ಹಲೋ ಕ್ಯೂಟಿ ಪಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವಿಶೇಷ ಏನು ಅಂತಂದರೆ, ನಮ್ಮ ಫ್ಯಾಮಿಲಿಯವ್ರು ಬಂದು 1 ವೀಕ್ ಆಗಿತ್ತು. ಅದಕ್ಕೆ ಎಲ್ಲರೂ ತಿರುಗಾಡಕ್ಕೆ ಕರ್ಕೊಂಡು ಹೋಗೋಣ ಅಂತ, ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಆಯಿತು, ಬೇಗ ಬೇಗ ರೆಡಿ ಆಗಿ ಅಂತಬಿಟ್ಟು ನಾನು ರೆಡಿಯಾಗಿ ನಮ್ಮ ಫ್ಯಾಮಿಲಿಯವ್ರಿಗೂ ಹೇಳಿದೆ. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರೆಲ್ಲ ರೆಡಿ ಆಗಿ ಎಲ್ಲ ಕಾಲ್ ಮಾಡ್ತಿದ್ದಾರೆ. ಆದರೆ ನಮ್ಮ ಅಮ್ಮನ ಮೇಕಪ್ ಇನ್ನೂ ಮುಗ್ದೇ ಇರಲಿಲ್ಲ. ಆಮೇಲೆ ಬೇಗ ಬೇಗ ರೆಡಿ ಆಗಿ ಆಟೋ ಹತ್ಕೊಂಡು ಹೋಯ್ತಾ ಇದ್ವಿ. ಸೊ ನಾವು 3 ಜನ ಅಕ್ಕಂದಿರು ಹಿಂದೆ ಕೂತ್ಕೊಂಡಿದ್ವಿ. ಹಿಂದೆ ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ದಲ್ಲ ಹಂಗೆ. ಸೊ ಆಟೋ ಹೊಡ್ಕೊಂಡು ಕೊನೆಗೂ ಜಾನಪದ ಲೋಕ ರೀಚ್ ಆದ್ವಿ. ನನ್ನ ಫ್ರೆಂಡ್ ಕನಿಕಾ ಅವ್ರ ಡ್ಯಾಡಿ ಅಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ 2 ಟಿಕೆಟ್ ಫ್ರೀ ಕೊಟ್ಟರು. ಈ ನೈಟ್ ಟಿಕೆಟ್ ಮಾತ್ರ ತೊಗೊಂಡ್ವಿ. ಸೊ ನಮ್ಮ ದೊಡ್ಡಮ್ಮ ಕೇಳ್ತಿದ್ರು, ಏನು ವೀಡಿಯೋ ಶೂಟ್ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ಹ್ಞೂ ಅಂತ ಅಂದ್ಬಿಟ್ಟು ಎಲ್ರಿಗೂ ತೋರಿಸ್ದೆ. ಆಮೇಲೆ ಎಲ್ಲರೂ ಹಾಯ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ವಿ. ನಮ್ಮ ಪಾಪಗೆ ಮೇನಾಗಿ ತೋರ್ಸಕ್ಕೆ ಕರ್ಕೊಬಂದಿದ್ದು, ಅದೆಲ್ಲ ಗೊಂಬೆಗಳಿರುತ್ತೆ, ಅವನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಮಗ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಮನಿಕೊಂಬಿಟ್ಟ. ಅದಕ್ಕೆ ಅವ್ನಿಗೆಲ್ಲ ಕಡೆ ಯಾವ್ದಾದ್ರು ಗೊಂಬೆ ಬರಲಿ ಎಬ್ಬರಿಸ್ಬಿಟ್ಟು ನೋಡು 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 ಅಂತಾರೆ. ಅವ್ನು ಇನ್ನೊಂದು ಗುಡ್ ಕ್ವಾಲಿಟಿ ಏನು ಅಂತಂದರೆ, ಎಷ್ಟಾದ್ರು ಕಾಟ ಕೊಡಿ ಏನಾದ್ರು ಮಾಡಿ ಅವ್ನು ಜಾಸ್ತಿ ಆಡಲ್ಲ. ಎದ್ಬಿಟ್ಟು ನೋಡು ಮತ್ತೆ ಮನಿಕೊಂಬಿಡ್ತಾನೆ. ಸೊ ನಮ್ಮ ಈ ವಿಡಿಯೋದಲ್ಲಂತೂ ಫುಲ್ಲು ಅವನದೇ ವಿಡಿಯೋ. ನಮ್ಮ ಪಾಪ ತುಂಬ ಕ್ಯೂಟಾಗಿ ಅವನೇ, ತೋರಿಸ್ತೀನಿ ನೋಡಿ ಮುಂದೆ ಒಂದೇ. ಸೊ ಹಾಗೆ ನಮ್ಮ ಫ್ಯಾಮಿಲಿಯವ್ರನ್ನ ಯಾಕೆ ಜಾನಪದ ಲೋಕಕ್ಕೆ ಫಸ್ಟ್ ಕರ್ಕೊಂಡ್ಬಂದು ತಿರುಗಾಡೋದಕ್ಕೆ ಅಂತಂದರೆ, ಇವಾಗಿನ ಇದರಲ್ಲಿ ಎಲ್ಲ ಹಳೇ ಜನ್ರೇಷನ್ಗಳು, ಅಂದರೆ ಹೊಸ್ದಾಗಿ ಜನ್ರೇಷನ್ಗಳು ಬರ್ತಿದೆಯಲ್ಲ, ಎಲ್ಲ ಹಳೇ ಕಾಲದೆಲ್ಲ ಬಿಸಾಕ್ಬಿಡ್ತಿದ್ದಾರೆ. ಬಟ್ ಈ ನಮ್ಮ ಜಾನಪದ ಲೋಕದಲ್ಲಿ ಎಲ್ಲ ಒಂದು ಮ್ಯೂಸಿಯಂ ಥರ ಮಡಗಿ ಎಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು 10 ವರ್ಷ ಬಿಟ್ಕೊಂಡೋದ್ರು ಜಾನಪದ ಲೋಕದಲ್ಲಿ ಅದು ಹಂಗೆ ಇರುತ್ತೆ. ಮತ್ತು ಅಷ್ಟೇ ಕ್ಲೀನಾಗೆ ನೀಟಾಗಿ ಎಲ್ಲ ಮಡಗಿರ್ತಾರೆ. ಅವರು ಮುಟ್ಟೋದಕ್ಕೂ ಕೊಡಲ್ಲ ಹಾಗೆಲ್ಲ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ. ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಅಲ್ಲಿ ಕರ್ಕೊಂಡೋಗಿ ತೋರಿಸ್ಬೋದು, ಈ ಥರ ಇತ್ತು ಆ ಥರ ಇತ್ತು. ಇವಾಗಿನಿದೆ ಎಲ್ಲ ಏನು ಮರ ಎಲ್ಲ ಕಟ್ ಮಾಡಿ ಎಲ್ಲ ಹಾಳು ಮಾಡ್ತಿದ್ದಾರೆ ನಮ್ಮ ಬ್ಯೂಟಿಫುಲ್ ಪರಿಸರನ. ಅದಕ್ಕೆ ನಾವು ಏನಾದ್ರು ತೋರಿಸ್ಬೋದು ಮುಂದೆ. ಇದೆಲ್ಲ ಇರಲ್ಲ ಅಂತ ನನಗನ್ಸುತ್ತೆ. ಒಂದು 10-20 ವರ್ಷ ಬಿಟ್ಕೊಂಡು ನೋಡಿದ್ರೆ ಏನೂ ಇರಲ್ಲ ಅಂತ ಅನಿಸ್ತೈತೆ. ಅದಕ್ಕೆ ಮುಂದೆ ಹೋಗಿ ಮುಂದಿನ ಜನ್ರೇಷನ್ಗೆ ತೋರಿಸ್ಬೇಕು ಅಂತಂದರೆ ಜಾನಪದ ಲೋಕ ಬೆಸ್ಟು. ತುಂಬ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಹಳೇ ಕಾಲದೆಲ್ಲ ನೋಡೋದಕ್ಕಿರುತ್ತೆ, ಹೆಂಗೆ ರೆಡಿ ಆಗಿದ್ರು, ಅಲ್ಲಿ ಅವಾಗಿನ ಪರಂಪರೆ ಏನಿತ್ತು, ಹಳೇ ಕಾಲದ ಮನೆಗಳು, ಅಲ್ಲಿ ಹೆಂಗಿದ್ರು ಫ್ಯಾಮಿಲಿಯವರು ಆಟ ಆಡ್ಕೊಂಡು, ಮತ್ತು ಹಸುಗಳು ಕುರಿಗಳು ಈ ಮನೆ ಮುಂದೆ ಏನೇನು ಸಾಕಿದ್ರು ಅದೆಲ್ಲ ತುಂಬ ಚೆನ್ನಾಗಿದೆ. ಅವ್ರು ತುಂಬ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಕ್ಲೀನಾಗಿ ಮಡಿಕೊತಾರೆ ಎಲ್ಲ, ಡೈಲಿ ಕ್ಲೀನಿಂಗ್ ಎಲ್ಲ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ನಾನು ನಮ್ಮ ಫ್ಯಾಮಿಲಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಸಜೆಸ್ಟ್ ಮಾಡಿದೆ. ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಡಗಿದ್ದಾರೆ. ಅವರೆಲ್ಲ ಒಂದೊಂದೇ ನೋಡ್ತಿದ್ರು, ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಎಲ್ಲ. ಎಲ್ಲರೂ ನೋಡೋದ್ರಲ್ಲಿ ಯಾರು ರೇಂಜಿಗೆ ಮುಳುಗೋಗ್ಬಿಟ್ಟಿದ್ರು ಅಂದರೆ, ಪಾಪ ನಮ್ಮ ದೊಡ್ಡಮ್ಮ ಕಳೆದೇ ಹೋಗ್ಬಿಟ್ಟಿದ್ರು ನೋಡೋದ್ರಲ್ಲಿ. ನಮ್ಮ ದೊಡ್ಡಮ್ಮ ಕಳೆದೋಗ್ಬಿಟ್ಟೋ ನಮಗೆ ಗೊತ್ತೇ ಇಲ್ಲ. ನಾವು ಮುಂದೆ 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 ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಹಿಂದೆ ನೋಡಿದ್ರೆ ನಮ್ಮ ದೊಡ್ಡಮ್ಮನೇ ಇಲ್ಲ. ಆಮೇಲೆ ಹೋಗಿ ಹುಡ್ಕೊಂಡು ಹೋಗಿದ್ದಾಯಿತು. ನಮ್ಮ ದೊಡ್ಡಮ್ಮ ಬೇರೆ ಯಾವುದೋ ಕಡೆ ಹೊಂಟೋಗಿದ್ರು. ಅಲ್ಲಿ ನಮ್ರತಾ ಅಂತ ಕರೆದ್ಬಿಟ್ಟು ನಮಗೆಲ್ಲ ಕರ್ಕೊಂಡ್ರು. ನಾವು ಅವ್ರನ್ನ ಕರ್ಕೊಂಡು ನಾವು ಅಮ್ಮಿದಿರಿಗೆಲ್ಲ ಬೈತಿದ್ವಿ, ನೀನು ಅಕ್ಕ ತಂಗಿದಿರಿ ನೀಟಾಗಿ ಕರ್ಕೊಂಡು ಹೋಗೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಒಳ್ಳೆ ಫನ್ ಇತ್ತು ಅನ್ನಿಸ್ತು ಫ್ಯಾಮಿಲಿ ಜೊತೆ. ಎಷ್ಟು ಚೆನ್ನಾಗಿ ಫನ್ ಮಾಡ್ಬೋದು. ಆಮೇಲೆ ಪಾಪ ಎಲ್ಲ ಇದೆ. ತುಂಬಾ ಒಂದು ಫನ್ನಿ ಮೂಮೆಂಟ್, ಮೆಮೊರಿಯಬಲ್ ಡೇ. ಸೊ ಹಾಗೆ ಯಾರಿಗೋಸ್ಕರ ಯಾರಿಗೆ ನೋಡೋದಕ್ಕೆ ಕರ್ಕೊಂಬಂದಿದ್ದು ಅವ್ರ ಕೊನೆಗೂ ಎದ್ರು. ನಮ್ಮ ಅಮೂಲ್ಯ ಅವರು ಎದ್ದು ಏನೇನಿದೆ ಅಂತ ನೋಡಿದ್ರು. ಅದು ಎದ್ದಿದ ತಕ್ಷಣ ಎತ್ತಿನ ಗಾಡಿ ಮೇಲೆ ಕುಣಿಸಿ ಫೋಟೋ ತಗೊತಾ ಇದ್ರೆ, ಫೋಟೋ ತೆಗಿತಾಯಿದ್ರೆ ಮಾತ್ರ ಫುಲ್ಲು ಸ್ಮೈಲು, ಅಲ್ಲಿ ಬಿಟ್ಬಿಡ್ತಾನೆ, ಫುಲ್ಲು ನಿಂತ್ಕೊಂಡು ಫೋಸ್ ಕೊಡ್ತಿರ್ತಾನೆ. ಆಮೇಲೆ ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಮುಂದೆ ಮುಂದೆ ನೋಡಿ ತುಂಬ ಚೆನ್ನಾಗಿದೆ, ನೀವು ಇಷ್ಟಪಡ್ತೀರಾ. ಹಾಗೆ ನಮ್ಮ ಪಾಪಗೆ ಎಲ್ಲರೂ ದೇವ್ರು ಕಾಣಿಸಿದ್ರೆ ಅಲ್ಲಿ ಜೆ ನೋಡು ಕೈ ಮುಗಿ ಅಂತಂದರೆ ಕೈ ಮುಗಿತಾನೆ. ಆಮೇಲೆ ನಮಗೂ ಕರೀತಾನೆ. ಅವನು ಜಾಸ್ತಿ ಏ ಅಂತಾರೆ, ಅವನಿನ್ನೂ ಮಾತಾಡೋಕ್ಕೆ ಬರೋಲ್ಲ. ಎಲ್ರಿಗೂ ಹೇಳ್ತಾನೆ ಕೈ ಮುಗಿರಿ, ಕರ್ದು ಹೇಳ್ತಾನೆ ಕೈ ಮುಗಿರಿ ಅಂತ ಅಂದ್ಬಿಟ್ಟು.
ಯಪ್ಪ ಇನ್ನೂ ಕಾಲು ಭಾಗನೂ ಮುಗ್ದಿಲ್ಲ, ಆಗಲೇ ಫುಲ್ಲು ನೀರಿಗೆಲ್ಲ ದ್ಯಾವ ಆಗ್ಬಿಟ್ಟಿತ್ತು. ಸೊ ಹಂಗೆ ನೀರು ಹುಡ್ಕೊಂಡ್ವಿ, ಎಲ್ಲೈತೆ ನೀರು ಅಂತ ಅಂದ್ಬಿಟ್ಟು ಹುಡ್ಕೊಂಡು ನಮ್ಮ ಅಕ್ಕ ನೀರು ಕುಡಿತಿದ್ದು. ನಮ್ಮಂಗೆ ಸ್ಮೈಲ್ ಕೊಡು ಅಂತ ಹೇಳ್ತಿದ್ದೆ. ನಮ್ಮನೋ ಹೋದು ಅದೇನೋ ಸಾರಂಗೆ ಅಂತ ಇರ್ತಿತ್ತು ನಮ್ಮಮ್ಮ. ಸೊ ಹಾಗೆ ನೀರೆಲ್ಲ ಕುಡ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟು ಹಳೆ ಕಾಲದ ಮನೆಗಳು, ಅಲ್ಲಿ ಹಸು ಆಗಲಿ ಚಿಕ್ಕ ಮಕ್ಕಳದು ಎಲ್ಲ ಒಂಥರ ಇದ್ರ ಥರ ಮಾಡಿದರು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಅಲ್ಲಿ ಒಳಗಡೆ ನಾವು ಏನು ಶೂಟ್ ಮಾಡೋಂಗಿಲ್ಲ, ಅದಕ್ಕೆ ಅಲ್ಲಿನ ರೂಲ್ಸ್ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಏನು ಶೂಟ್ ಮಾಡ್ತಿರ್ಲಿಲ್ಲ. ಅಲ್ಲಿ ಒಂದು ತಾಯಿ ಹಾಲು ಕುಡಿಸ್ತಿದ್ರೆ ನಮ್ಮ ಪಾಪು ನೋಡ್ಕೊಂಡು ನಗ್ತಾ ಇದ್ದ. ಅವನೇನಾದ್ರು ಇಷ್ಟ ಆಗ್ಬಿಟ್ರೆ ಅಲ್ಲೇ ಕೂತ್ಕೊತಿದ್ದ. ಅದಕ್ಕೆ ಅವನು ಫುಲ್ಲು ಆಡ್ಕೊತಿದ್ವಿ ಎಲ್ಲ. ಚೆನ್ನಾಗಿತ್ತು, ಅವನ ಜೊತೆ ತುಂಬಾ ಎಂಜಾಯ್ ಮಾಡೋದು. ಹೇಳ್ತಾರಲ್ಲ, ಮನೇಲಿ ಒಂದು ಚಿಕ್ಕ ಮಗು ಇರಬೇಕು, ಆಗ ಎಲ್ಲ ನಗ್ನಗ್ತಾ ಖುಷಿಯಾಗಿರ್ಬೋದು. ಸೊ ಹಾಗೆ ನಮ್ಮ ಅಮೂಲ್ಯ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದ. ಅದಕ್ಕೆ ಒಂದು ಫೋಟೋ ತಗ್ಸೋಣ ಅಂದ್ಬಿಟ್ಟು ಅದ್ರ ಮುಂದೆ ಕರ್ಕೊಂಡೋಗಿ ನಿಲ್ಸಿದ್ರೆ ಓಡ್ ಬಂದ್ಬಿಟ್ಟೆ ಎದ್ರುಕೊಂಡು, ಅಪ್ಪ ಹೋಗಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ನಾಯಿ ಮರಿ ಥರ ಇತ್ತಲ್ಲ, ಆ ನಾಯಿ ಮರಿ ಹತ್ರ ಕೂತ್ಕೊಂಡಿದ್ದೆ. ನಾನು ವೀಡಿಯೋ ತೆಗಿತಿದ್ದೆ ಅಂತ ನನಗೂ ಹೊಡೆದ್ಬಿಟ್ಟು ಆಮೇಲೆ ನಾಯಿ ಪಕ್ಕ ಮನಿಕೊಳಕ್ಕೆ ಟ್ರೈ ಮಾಡ್ತಿದ್ದ. ಅಲ್ಲಿ ಜಾಗ ಸಾಲಿಲ್ಲ ಅವನಿಗೆ. ಆಮೇಲೆ ಕೂತ್ಕೊಂಡು ನಮ್ಮ ಜಿಮ್ಮಿ ಥರ ಅಲ್ವಾ ಅಂದ್ಕೊಂಡು ಅವ್ನಿಗೆ ಹೇಳ್ಕೊಡ್ತಿದ್ದೆ, ಮುದ್ದು ಮಾಡ್ಬಿಟ್ಟು ಬಂದ್ವಿ. ಸೊ ಹಾಗೆ ನಮ್ಮ ಅಕ್ಕಂದಿರೆಲ್ಲ ಫೋಟೋ ಶೂಟ್ ಮಾಡ್ತಿದ್ರು. ನಡೀರಿ ನಮ್ಮ ದೊಡ್ಡಮ್ಮಂದಿರೆಲ್ಲ ಹೊಂಟೋದ್ರು, ಮಿಸ್ ಆಗೋಯ್ತೀವಿ ಅಂತ ಅಂದ್ಬಿಟ್ಟು ಬೇಗ ಕರ್ಕೊಂಡು ಹೋಗೋಣ ಅಂತ ಹೋಯ್ತಿದ್ವಿ. ಸೊ ಹಾಗೆ ನೋಡಿ ಸುಸ್ತಾಗ್ಬಿಟ್ಟಿತ್ತು ಅಂತ ಎಲ್ಲ ರೆಸ್ಟ್ ಮಾಡ್ತಿದ್ರು. ನಾವು ನಮ್ಮ ಮುದ್ದು ಪಾಪನ ತುಂಬ ಕಾಟ ಕೊಡ್ತಾಯಿದ್ವಿ. ಅವನಿಗೆ ಜಾಸ್ತಿ ಯಾರು ಪಪ್ಪಿ ಕೊಡಬಾರ್ದು, ಏನು ಮಾಡಬಾರ್ದು, ಅವಾಗ ಅವ್ನು ಕೋಪ ಮಾಡ್ಕೊತಾನೆ. ಆಮೇಲೆ ಅವನಿಗೆ ಬೈದರೆ ಹೊಡೆದ್ರೆ ಜೋರಾಗಿ ಮಾತಾಡಿದ್ರೆ ಅವ್ನಿಗೆ ಗೊತ್ತಾಗತ್ತೆ, ಅವನೊಂಥರ ಲುಕ್ ಕೊಡ್ತಾನೆ ಫುಲ್ಲು. ಸೊ ಹಾಗೆ ಮುಂದೆ ಹೋಯ್ತಿದ್ವಿ. ನಮ್ಮ ಅಮೂಲ್ಯ ಪಾಪಗೆ ಬಾ ನಾಯಿ ಮರಿ ಐತೆ ಹಂಗೆ ಅಂದ್ಕೊಂಡು ಇಲ್ಲಿ ಕರ್ಕೊಂಡ್ಬಂದ್ವಿ. ಅಲ್ಲಿ ಅವ್ನ ಪಾಪ ಚಡ್ಡಿ ಹಾಕಿರಲಿಲ್ಲ, ಅದಕ್ಕೆ ನಮ್ಮ ದೊಡ್ಡಮ್ಮ ತೋರಿಸ್ತಿತ್ತು, ನೋಡಲ್ಲಿ ಪಪ್ಪಿ ಮಾಡು ಅಂತ ಹೇಳ್ಬಿಟ್ಟು. ಅವ್ನು ನೋಡ್ರಿ ಫುಲ್ ನಗ್ತಿದ್ದ. ಅದನ್ನೇ ನೋಡ್ಕೊಂಡು ಅವ್ವ ಅಂತ ಪಪ್ಪಿ ಶೇವ್ ಮಾಡ್ತಿದ್ವಿ ನಾವೆಲ್ಲ. ಸೊ ಹಾಗೆ ವೀಡಿಯೋ ಶೂಟ್ ಮಾಡ್ತಿದ್ವಿ ಅಂತಂದ್ರೆ ನಮ್ಮ ಪಾಪಗೆ ಹಾಯ್ ಮಾಡು ಅಂತಿದ್ದೆ. ಅವನು ಕಿಸಿತಾ ಇದ್ದ. ಹಂಗೆ ನಮ್ಮ ಫ್ಯಾಮಿಲಿನ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ಫೋಟೋ ತೆಗೆದೆ. ಚೀಸ್ ಇವರೇ ನನ್ನ ಫ್ಯಾಮಿಲಿ. ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿಯವ್ರ ಅಕ್ಕ ತಂಗಿದಿರು, ಅವ್ರ ಮಕ್ಕಳು ನನ್ನ ಅಕ್ಕ ತಂಗಿದಿರು. ಈ ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಅವ್ರದಿರಿಗೆಲ್ಲ ಯಾವ್ದಾದ್ರು ಗಿಡ ಸಿಕ್ಕಿದ್ರೆ ಬೀಜ ಸಿಗುತ್ತಾ ಅಂತ ನೋಡ್ತಾ ಇರ್ತಾರೆ. ಎಲ್ಲ ಗಿಡಗಳೆಲ್ಲ ನೋಡ್ತಿರ್ತಾರೆ, ಏನ್ರ ಗಿಡ ಏನು ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಜಾನಪದ ಲೋಕದಲ್ಲೆಲ್ಲ ಹಳೆ ಕಾಲದ್ದು ಆಗಲಿ, ಇಲ್ಲಾಂದರೆ ಮರ ಗಿಡಗಳೆಲ್ಲ ನೀಟಾಗಿ ಮಡಗಿದ್ದಾರೆ, ತುಂಬ ಕ್ಲೀನಾಗೆ ಚೆನ್ನಾಗಿ ನೋಡ್ಕೊತಾರೆ. ಆ್ಯಕ್ಚುಲಿ ಅಲ್ಲಿ ಡೈಲಿ ಕ್ಲೀನ್ ಮಾಡೋದಾಗಲಿ ಎಲ್ಲ ಆಗಲಿ ತುಂಬ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಸೊ ಇದು ಅವರು ಲೈನಿಗೆ ಹಿಂಗೆ ಕರೀತಾರೆ, ಅದೇನೋ ಅವರು ಶಿಲ್ಪಿ ಹೊಡಿತಿದ್ರು, ಅದು ಲೈನಿಗೆ ಹಿಂಗೆ ಓಡೋಯ್ತಿತ್ತು. ನಮ್ಮ ಪಾಪಗೆ ಅಲ್ಲಿ ನೀರು ಬರ್ತಿತ್ತು ಪೈಪಲ್ಲಿ. ನಮ್ಮಮ್ಮ ಮತ್ತು ಆ ಪಾಪು ಫುಲ್ಲು ಆಟ ಆಡ್ತಿತ್ತು. ನಮ್ಮನ್ನು ನೋಡಿ ಖುಷಿ ಆಯಿತು.
ಏನಂತಕ್ಕೆ ಒಂದು ಮನೇಲಿ ಒಂದು ಚಿಕ್ಕ ಮಗು ಇದ್ದರೆ ಅವ್ರು ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ಕೋಪಿಷ್ಟರಾಗಿರಲಿ, ಏನಾರು ಆಗಿರಲಿ, ಒಂದು ಚಿಕ್ಕ ಮಗು ಇದ್ದರೆ ಎಲ್ಲ ಮರ್ತ್ಬಿಟ್ಟು ಅವ್ರ ಜೊತೆ ಬೆರೆತ್ಕೊಂಡು ಆಟಾಡ್ತಾರಲ್ಲ. ಅದಕ್ಕೆ ಅನ್ಸುತ್ತೆ ಒಂದು ಚಿಕ್ಕ ಪಾಪು ಇರಬೇಕು ಮನೇಲಿ, ಆಗ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಯೆಲ್ಲ ತುಂಬ ಖುಷಿಯಿಂದ ತುಂಬಿರುತ್ತೆ. ಹಂಗೆ ಅಲ್ಲಿ ಬೋರ್ಡ್ ಹಾಕಿದರೆ 10 years ಕೆಳಗಡೆ ಅವರು ಆಟ ಆಡಬೇಕು ಅಂತ ಅಂದ್ಬಿಟ್ಟು ನಾವು ಆ ಬೋರ್ಡ್ ನೋಡಿಲ್ಲ, ಫುಲ್ ಆಟ ಆಡ್ಕೊಂಡು ನಮ್ಮ ಡುಮ್ಮಿ ಮಮ್ಮಿ ಸಹ ಆಟ ಆಡ್ತಿತ್ತು ಕುತ್ಕೊಂಡು. ಸೊ ಎಲ್ಲರೂ ಆಟ ಆಡ್ಕೊಂಡು ಕುತ್ಕೊಂಡಿದ್ವಿ. ಅವ್ರು ಬಂದ್ಬಿಟ್ಟು ಕೊನೆಗೂ ಬೈದ್ಬಿಟ್ಟು ಹೋದ್ರು ಲಾಸ್ಟಲ್ಲಿ. ಆಟ ಆಡಬಾರ್ದು, ಬೋರ್ಡ್ ನೋಡಿಲ್ವ ಹಂಗೆ ಹಿಂಗೆ ಅಂದ್ಕೊಂಡು ಒಂದು 5 ನಿಮಿಷ ಬೈದರು. ಮಖ ಮುಚ್ಕೊಂಡು ಬೇಗ ಬೇಗ ಓಟ ನಾವೆಲ್ಲರೂ. ನಾವು ಇಲ್ಲಿನ ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ನಾವು ನೋಡ್ಕೊಬೇಕು. ಒಂದು ಸ್ವಲ್ಪ ರೂಲ್ಸ್ ಫಾಲೋ ಮಾಡಬೇಕು, ಒಳ್ಳೆ ಗುಡ್ ಗರ್ಲ್ಸ್ ಥರ ಇರಬೇಕು ಅಂತ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಒಂದು ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಉಗ್ಗಿಸ್ಕೊಂಡು ಮಖ ಮುಚ್ಕೊಂಡು ಬಂದ್ವಿ. ಆಮೇಲೆ ಹೋಯ್ತಾ ನಮ್ಮ ಪಾಪ ಆಗಲೇ ಅಲ್ಲಿ ಬಾತುಕೋಳಿ ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಗೇಟ್ ಹತ್ರ ತೋರ್ಸೋದಕ್ಕೆ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಅವ್ನು ಫುಲ್ಲು ಹಿಡಿಯೋದಕ್ಕೆ ಹೋಗ್ತಾನೆ. ಆಮೇಲೆ ಅವ್ರಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಯ್ತಿದ್ದ. ಬೈ 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 ಅಂದ್ಕೊಂಡು ನಾವು ಹಿಂದೆಯಿಂದ ಮನೆಗೆ ಹೋಯ್ತಾಯಿದ್ವಿ. ಆಮೇಲೆ ನೋಡ್ಬಿಟ್ಟು ಆದರೂ ಒಯ್ತಾನೆ ಇದ್ದ, ಯಾರು ಬೇಡ ಅವನಿಗೆ, ಅವನದೇ ಲೋಕ ಅಲ್ಲಿ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಜಾನಪದ ಲೋಕ ಟ್ರಿಪ್ ನೋಡ್ಕೊಂಡು ಮುಗಿಸ್ಕೊಂಡು ಆಟೋ ಹತ್ಕೊಂಡು ಹೋಗೋಣ ಅಂದ್ಕೊಂಡು ಆಟೋ ಹತ್ಕೊಂಡು ಹೋಯ್ತಿದ್ವಿ. ನಮ್ಮ ಪಾಪಗೆ ಹಿಂದೆ ತೋರಿಸಿದ್ವಿ ಗಾಡಿಗಳು ನೋಡು ಅಂತ ಅಂದ್ಬಿಟ್ಟು. ಆದರೆ ನಮ್ಮ ಅಕ್ಕನ ಶಾಲು ಅವ್ನ ಮಕ್ಕನ ಮೇಲೆ ಬಿದ್ದೋಯ್ತು, ಅದಕ್ಕೆ ನಗ್ತಾ ಇದ್ದ. ಸೊ ಹಾಗೆ ಮನೆಗೆ ಹೋಗಿ ನಮ್ಮ ಪಾಪಗೆ ಕಾಟ ಕೊಡೋಣ ಅಂತ ಅಂದ್ಕೊಂಡು ಕಾಟ ಕೊಡ್ತಿದ್ವಿ. ನಮ್ಮ ಅಕ್ಕ ನೋಡಿದ್ರೆ ಸಿಕ್ಕಾಪಟ್ಟೆ ಬೈದಾಗ್ಬಿಡ್ತಾಳೆ. ಸಾರಿ ಅಮೃತ ದಿದಿ. ಸೊ ಹಾಗೆ ಲೇಟ್ ಆಯಿತು, ಮನೆಗೆ ಹೋಗೋಣ, ನಮ್ಮ ಜಿಮ್ಮಿಗೆ ವಾಕಿಂಗ್ ಬಿಡಬೇಕು ಅಂತ ನೆನಪಾಯಿತು. ಅದಕ್ಕೆ ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅದ್ವಿತ್ ಬಂದ. ಅದಕ್ಕೆ ನೀವು ಮೀಟ್ ಮಾಡಿಸೋಣ ಅಂತ ಅವನಿಗೆ ಕರೆದೆ. ಇವನು ನನ್ನ ಬೆಸ್ಟ್ ಫ್ರೆಂಡ್ ಅದ್ವಿತು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಚಿಕ್ಕ ಮಕ್ಕಳುಗಳಿಗೆ ಮೊಬೈಲ್ ಕೊಡೋ ಬದಲು ಇಂಥ ಒಳ್ಳೆ ಪ್ಲೇಸಿಗೆ ಕರ್ಕೊಂಡೋಗಿ. ಥ್ಯಾಂಕ್ ಯು.